ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿರೋ ಅಂಥ ಬೆಳಿಗ್ಗೆ ತಿಂಡಿ ಅಥವಾ ಈ ರೆಸಿಪಿನ ರಾತ್ರಿ ಊಟಕ್ಕೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಟ್ಲು ತೊಗೊಂಡಿದ್ದೀನಿ. 1/4 kg ರಾಗಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಈ ಹಿಟ್ಟಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು ಹಾಕೊಂಡ್ಮೇಲೆ ಕಲಿಸ್ಕೋಬೇಕು. ಈಗ ಚೆನ್ನಾಗಿ ಬಿಸಿ ನೀರು ಅಂದರೆ ಕುದಿಯೋ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು. ಕೈನ ಉಪಯೋಗ ಮಾಡೋಕ್ಕೆ ಹೋಗ್ಬಿಡಿ, ತುಂಬಾ ಜಾಸ್ತಿ ನೀರು ಬಿಸಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಹೋಗಬೇಕು. ಎಲ್ಲ ನೀರನ್ನ ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗಬಾರ್ದು. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮಾಡಲಿಕ್ಕೆಲ್ಲ ಕನ್ಸಿಸ್ಟೆನ್ಸಿ ಕಲಿಸ್ಕೊಳ್ತೀವಲ್ಲ, ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ನಾನು ಮುಂದೆ ತೋರಿಸ್ತೀನಿ ಯಾವ ರೀತಿ ಇರಬೇಕಂತ. ಗ್ಲಾಸು ಅಥವಾ ಲೋಟನ ಉಪಯೋಗ ಮಾಡ್ಬೋದು. ನೀರು ತುಂಬಾ ಜಾಸ್ತಿ ಬಿಸಿ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾದ್ಮೇಲೆ ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದು ತುಂಬಾ ಮುಖ್ಯ. ನಾದಿದ್ದಾಗಿದೆ. ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ನಾದ್ಕೊಳ್ಳೋದು ಕೂಡ ಸುಮಾರು 1-2 ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಒಳ್ಳೆಯದು. ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ಇದು ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಸುಮಾರು 100 ಗ್ರಾಮ್ಸಷ್ಟು 2 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಕಡಲೆಬೇಳೆ ಬೇಗ ನೆಂದೋಗುತ್ತೆ. 1 ಅವರ್ ನೆನೆಸ್ಕೊಂಡ್ರೆ ಕೂಡ ಸಾಕಾಗತ್ತೆ. ರುಬ್ಕೋಬೇಕು. ನೆನೆ ಹಾಕಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದುಬಿಡಬೇಕು. ನೋಡಿ, ನೀರನ್ನ ತೆಗೆದಿದ್ದಾಗಿದೆ. ಮಿಕ್ಸಿ ಜಾರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳ್ಳೋದು ತುಂಬಾ ಮುಖ್ಯ. ಕಡಲೆಬೇಳೆಯಿಂದ ಗ್ಯಾಸ್ ಆಗುತ್ತಲ್ಲ, ಅದಕ್ಕೋಸ್ಕರ. ಆಮೇಲೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಹಸಿರು ಮೆಣಸಿನ್ಕಾಯಿ 3 ರಿಂದ 4 ರುಚಿಗೆ ತಕ್ಕಷ್ಟು ಉಪ್ಪು. ರುಬ್ಕೋಬೇಕು. ತರತರಿಯಾಗಿ ರುಬ್ಕೊಂಡ್ರೂ ಕೂಡ ಪರವಾಗಿಲ್ಲ. ರುಬ್ಬಿದ್ದಾಗಿದೆ. ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಸಿಗೆ ಸೊಪ್ಪು. ಆಮೇಲೆ ತರಕಾರಿಗಳೇನಾದರೂ ಇಷ್ಟ ಇದ್ದರೆ ಕ್ಯಾರೆಟ್ ತುರಿ, ಹಸಿ ತೆಂಗಿನ ತುರಿ, ಹಸಿ ಬಟಾಣಿ, ಜೋಳ ಅಂದರೆ ಸ್ವೀಟ್ ಕಾರ್ನ್ ಕೂಡ ಉಪಯೋಗ ಮಾಡ್ಬೋದು. ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾಗಿದೆ. ಉಂಡೆ ಕಟ್ಟ ಅದ ಇರಬೇಕು ನೋಡಿ, ಈ ರೀತಿಯಾಗಿ. ಈಗ ರಾಗಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ನಲ್ಲ, ಅದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು. ಪೂರಿ ಸೈಜಲ್ಲಿ ಲಟ್ಟಿಸ್ಕೋಬೇಕು. ಹಗುರವಾಗಿ ಲಟ್ಟಿಸ್ಕೋಬೇಕು. ಜಾಸ್ತಿ ಒತ್ತಡನ ಕೊಡೋಕೆ ಹೋಗಬಾರ್ದು. ಪ್ರೆಷರ್ ಹಾಕಿ ಲಟ್ಟಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅಥವಾ ನಿಮ್ಮ ಮನೇಲಿ ರೊಟ್ಟಿ ಮೇಕರ್, ಅಕ್ಕಿ ರೊಟ್ಟಿ ಮಾಡೋ ಮಿಷಿನ್ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಬಟ್ಟಲನ್ನ ಇಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಒಂದೇ ಸೈಜಲ್ಲಿ ಮಾಡ್ಕೋಬೋದು. ಇದರಲ್ಲಿ ಕಡಲೆಬೇಳೆ ಸ್ಟಫಿಂಗು ಈಗಿದಾಗಿದೆ. ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಸುಮಾರು 5 ರಿಂದ 6 ಮಾಡಿಟ್ಟಿದ್ದೀನಿ. ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು 15 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ರುಚಿಕರವಾಗಿರೋ ಅಂಥ ಈವ್ನಿಂಗ್ ಸ್ನ್ಯಾಕ್, ಬೆಳಗ್ಗೆ ತಿಂಡಿ, ರಾತ್ರಿ ಊಟಕ್ಕೋಸ್ಕರ ರೆಡಿಯಾಗಿದೆ. ಸಖತ್ ಟೇಸ್ಟಿ ಇರುತ್ತೆ. ಎಣ್ಣೆನ ಉಪಯೋಗ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ತುಪ್ಪದ ಜೊತೆಗೆ ಸರ್ವ್ ಮಾಡಿದ್ರೆ ಸಾಕು, ಅಥವಾ ಕಾಯಿ ಚಟ್ನಿ ಪುಡಿ ಇದ್ರೂ ಕೂಡ ಸಾಕಾಗುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.